ನಮಸ್ಕಾರ. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಸೊ ಇವತ್ತು ನಾನು ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದೆ ಅಂತ ಆಚೆ ಸುತ್ತಕ್ಕೆ ಹೋಗಿದ್ವಿ. ಸೊ ನಾನು ಯಾವ ಪ್ಲೇಸ್ಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋ ಎಂಡ್ ಗಂಟ ನೋಡಿ. ಸೊ ನಾನಿವತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಎಷ್ಟು ಜನ ಲೈಕ್ಸ್ ಮಾಡಿದ್ದೀರಾ, ಎಷ್ಟು ಜನ ವ್ಯೂವ್ಸ್ ಆಗಿದೆ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಂದು ವ್ಯೂವ್ಸು 5K ಮೇಲೆ ಹೋಗಿದೆ. ಸೊ ತುಂಬ ಖುಷಿ. ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಡಿಬಿಟ್ಟು ಹಾಗೆ ಹೋಗಬೇಡಿ ಅನ್ನೋದಷ್ಟೇ ನನ್ನ ರಿಕ್ವೆಸ್ಟು. ಸೊ ಇವಾಗ ಮುಂದೆ ಕಾಣಿಸಿರೋ ಕಟ್ಟೋಟೆ ನಮ್ಮ ಅಪ್ಪು ಬಾಸ್ದು. ನಾನು ಅಪ್ಪು ಬಾಸ್ನ ನೆನೆಸ್ಕೊಂಡು ಇಲ್ಲಿ ಹನಿ ಬಿ ಅನ್ನೋ ಒಂದು ಬೇಕ್ರಿ ಇದೆ ಫ್ರೆಂಡ್ಸ್, ಅಲ್ಲಿ ತುಂಬ ಚೆನ್ನಾಗಿ ಕೇಕ್ ಸಿಗುತ್ತೆ. ಇಲ್ಲಿ ಯಾವುದೋ ಝೀ ವಾಹಿನಿದು ಪ್ರಮೋಷನ್ ನಡೀತಿತ್ತು ಸೀರಿಯಲ್ದು. ಸೊ ಯಾವ ಸೀರಿಯಲ್ಲು ಅಂತ ನಾನು ನೋಡೋಕ್ಕೆ ಹೋಗಿದ್ದೆ. ಸೊ ಈ ಆ್ಯಕ್ಟ್ರೆಸ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇವ್ರು ಯಾರು ಅಂತ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ತುಂಬ ಡೀಪಾಗಿ ಝೂಮ್ ಹಾಕ್ಕೊಂಡು ನೋಡ್ತಾ ಇದ್ದೆ ಯಾವುದು ಪ್ರಮೋಷನ್ ನಡೀತಾ ಇದೆ ಅಂತ. ಸೊ ನಾನು ಪ್ರಮೋಷನ್ನ ನೋಡಿಕೊಂಡು ನಾನು ಯಾವ ಪ್ಲೇಸಿಗೆ ಬಂದಿದ್ದೆ ಅಂತ ನೆನಪಿಸ್ಕೊಂಡು ಅದೇ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ನಮ್ಮಮ್ಮ ಇವಾಗ ಎಂಟ್ರಿ ತೊಗೊಳ್ತಿದ್ದೀವಿ. ಸೊ ನಾವಿವತ್ತು ಹೋಗಿದ್ದು ಪ್ಲೇಸ್ ಯಾವುದು ಅಂತಂದರೆ ಶಾಂಕಿ ಟ್ಯಾಂಕಿ. ನಮ್ಮ ಮನೆ ಹತ್ತಿರ ಇರೋ ಶಾಂಕಿ ಟ್ಯಾಂಕಿಗೆ ಹೋಗಿದ್ವಿ. ಸೊ ಇಲ್ಲಿ ತುಂಬ ಜನ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ, ಜಾಗಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ಇದು ತುಂಬ ಚೆನ್ನಾಗಿದೆ ಪ್ಲೇಸು, ವ್ಯೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಪೀಸ್ ಆಗಿರುತ್ತೆ. ಸೊ ನಾನು ನಮ್ಮಮ್ಮ ಇವಾಗ ಅಲ್ಲಿ ಇವತ್ತು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ವಿ. ಸೊ ಅಲ್ಲಿ ನೋಡಿ 2 ಜೋಡಿ ಹಕ್ಕಿಗಳು, ಡಕ್ಸು ಕ್ಯೂಟಾಗಿ ನೀರಲ್ಲಿ ಓಡಾಡ್ತಾ ಇವೆ. ಸೊ ನಾನು ಅದನ್ನು ಶೂಟ್ ತೊಗೊಂಡು ಮತ್ತು ವ್ಯೂನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಇವತ್ತು ಅಷ್ಟೊಂದು ನೀರಿರಲಿಲ್ಲ. ಸೊ ಮಳೆ ಕಮ್ಮಿ ಅಲ್ವಾ, ಅದಕ್ಕೆ ನೀರು ಕಮ್ಮಿ ಇತ್ತು. ನಾರ್ಮಲ್ ಟೈಮ್ಸಲ್ಲಿ ಬಂದಿದ್ದರೆ, ನಾವು ವಿಂಟರಲ್ಲಿ ಬಂದಿದ್ದರೆ ಅಥವಾ ಮಳೆಗಾಲದಲ್ಲಿ ಬಂದಿದ್ದರೆ ತುಂಬ ಚೆನ್ನಾಗಿ ನೀರಿರುತ್ತೆ. ಸೊ ಇನ್ನೂ ಚೆನ್ನಾಗಿ ವ್ಯೂ ನೋಡ್ಬೋದು. ಸೊ ನಾನು ಚೆನ್ನಾಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಮತ್ತೆ ಮುಂದೆ ವಾಕ್ಗಂತ ಹೊರಟ್ವಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ತುಂಬ ಕತೆಗಳಿದೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ವಿಡಿಯೋನಲ್ಲಿ ಆ ಬಾತುಕೋಳಿನ ಬಿಟ್ಟು ಇನ್ನೊಂದು ಪ್ರಾಣಿ ಇದೆ. ಸೊ ಯಾವ ಪ್ರಾಣಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಯಾರು ಚೆನ್ನಾಗಿ ನೋಡ್ತಿರ್ತೀರ ಅಲ್ವಾ, ಅವ್ರನ್ನ ಕಾಣಿಸುತ್ತೆ ಅದು ಅಲ್ಲಿ ಯಾವ ಪ್ರಾಣಿ ಇದೆ ಅಂತ. ಮತ್ತು ಇಲ್ಲಿ ನೋಡಿ, ನೀರಲ್ಲಿ ಬಾತುಕೋಳಿಗಳು ರನ್ನಿಂಗ್ ರೇಸ್ ಆಗ್ತಿತ್ತು. ಆ ರೇಸ್ನ ನೋಡ್ಕೊಂಡು ನಿಂತಿದ್ದೆ ನಾನು ಶೂಟ್ ಮಾಡಿಕೊಂಡು. ಸೊ ನೋಡಿ, ಹಿಂದೆ ಬಂದಿದೆ, ತುಂಬ ಡಿಸ್ಟೆನ್ಸಲ್ಲಿ ರನ್ನಿಂಗ್ ರೇಸ್ ನಡೀತಾ ಇತ್ತು. ನಾನಿವಾಗ ಬಾತುಕೋಳಿಗೆ ಬಾಯಿ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಮ್ಮಮ್ಮಂಗೆ ನಾನು ಹೇಳಿದೆ ನಂದೊಂದು ಶಾರ್ಟ್ ವಿಡಿಯೋ ಮಾಡಿ ಅಂತ. ಸೊ ಶಾರ್ಟ್ ವಿಡಿಯೋ ಮಾಡಿದ್ನು ನಾನು ನನ್ನ ಬ್ಲಾಗಲ್ಲಿ ಹಾಕಿಬಿಟ್ಟೆ. ಸೊ ನೋಡಿ, ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ. ಸ್ಲೋ ಮೋಷನ್ ಮಾಡಬೇಕು ಅಂದಿದ್ದೆ, ಸೊ ಹಾಗಾಯಿತು. ಹಾಗೆ ಇನ್ನೊಂದು ನೋಡಿದೆ, ಏನು ಗೊತ್ತಾ, ಅಲ್ಲಿ ಬಳ್ಳಿಗಳಿರುತ್ತೆ ಅಲ್ವಾ, ಹೂವಿಂದು ಅಥವಾ ನಾರ್ಮಲ್ ಆಗಿರೋ ಬಳ್ಳಿಗಳು. ಸೊ ಆ ಬಳ್ಳಿಗಳಿಂದ ಪಾಟ್ನ ಚೆನ್ನಾಗಿ ರೆಡಿ ಮಾಡಿದರು. ಸೊ ಫ್ರೆಂಡ್ಸ್, ಇವಾಗ ಮುಂದೆ ಹೋಗ್ತಾ ಹೋಗ್ತಾ ನಾನೊಂದು ನಿಮಗೆ ಕ್ಯೂಟಾಗಿರೋ ಒಂದು ಫ್ಯಾಮಿಲಿಯನ್ನು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಏನು ಗೊತ್ತಾ, ಇಲ್ಲೊಂದು ಚೊಕ್ಕದಾಗಿರೋ ಒಂದು ಫ್ಯಾಮ್ಲಿ ಇತ್ತು. ಏನು ಅಂದರೆ ಬಾತುಕೋಳಿದೊಂದು ಫ್ಯಾಮ್ಲಿ ಇತ್ತು. ಅದು ತುಂಬ ಕ್ಯೂಟಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಿದ್ವು. ನಾನು ಅದನ್ನು ಪ್ರೈವಸಿನ ಡಿಸ್ಟರ್ಬ್ ಮಾಡ್ತಿದ್ದೆ ಬೆಳ್ ಮಾಡಿ ತೋರಿಸಿ. ಅದು ಅದರಮ್ಮ ಅದರಪ್ಪ ಯಾರು, ಮಕ್ಳು ಯಾರು ಅಂತ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ. ಸೊ ನಾವು ತುಂಬ ಫನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ವಿ. ಅಲ್ಲಿ ಸುಮಾರು ಬಾತುಕೋಳಿ ಇತ್ತು ಫ್ರೆಂಡ್ಸ್. ಯಾವುದನ್ನ ಶಾರ್ಟಲ್ಲಿ ತೊಗೊಳ್ಳಿ, ಯಾವುದನ್ನ ಬಿಡಲಿ ಅನ್ನೋಂಗಿತ್ತು. ಏನಿಲ್ಲ ಅಂದರೆ ಒಂದು 10 ಶಾರ್ಟ್ಸ್ ತೊಗೊಂಡಿದ್ದೆ, ಅದರಲ್ಲಿ ಇದು ಮಾತ್ರ ಹಾಕೊಳ್ಳೋಕ್ಕಾಗಿದ್ದು. ಇಲ್ಲಿ ತುಂಬ ಚೆನ್ನಾಗಿ ಕಲರ್ ಫ್ಲವರ್ಸ್ ಇತ್ತು. ಈ ಫ್ಲವರ್ಸ್ನ ನೋಡಿ ನನಗೊಂದು ಮೊನ್ನೆ ಓದಿರೋದು ಲೈನ್ಸ್ ನೆನಪಿಗೆ ಬರ್ತಿತ್ತು. ಏನು ಗೊತ್ತಾ, ಇಫ್ ಯು ಟ್ರೂಲಿ ಲವ್ ದ ನೇಚರ್ ದೆನ್ ಯು ವಿಲ್ ಫೈಂಡ್ ದ ಬ್ಯೂಟಿ ಎವ್ರಿವೇರ್ ಅಂತ ಇತ್ತು. ಸೊ ಫ್ರೆಂಡ್ಸ್, ನೀವು ನೇಚರ್ನ ಇಷ್ಟಪಟ್ಟರೆ ನೋಡಿ, ಚಿಕ್ಕ ಹೂ ಆಗಿದ್ದರೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಆ ಲೈನ್ಸ್ ಇಲ್ಲಿ ಮ್ಯಾಚ್ ಆಗುತ್ತೆ ಅನಿಸುತ್ತೆ. ಸೊ ನೋಡಿ, ವ್ಯೂ ತುಂಬ ಚೆನ್ನಾಗಿ 6:30ಗೆ ಇಲ್ಲಿ ಎಲ್ಲ ಬಲ್ಫ್ ಎಲ್ಲ ಆನ್ ಆಗುತ್ತೆ. ಸೊ ನೋಡಿ, ಕರೆಂಟ್ ಬಂತು, ತುಂಬ ಚೆನ್ನಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಸೀಸೋ ಆಡ್ತಿದ್ರು. ಮಕ್ಕಳಿಗೆ ಆಡೋಕ್ಕೆ ಇಲ್ಲಿ ಪಾರ್ಕ್ ಇತ್ತು. ಸೊ ತುಂಬ ಚೆನ್ನಾಗಿ ಮಕ್ಕಳು ಬರ್ತಾರೆ ಆಟ ಆಡೋಕ್ಕೆ ಇಲ್ಲಿ. ಮತ್ತು ಇಲ್ಲಿ ಯೋಗ ಮಂದಿರ ಕೂಡ ಇದೆ, ತುಂಬ ಜನ ಯೋಗ ಮಾಡೋಕ್ಕೆ ಕೂಡ ಬರ್ತಿದ್ರು. ನಾವು ಯೋಗ ಮಾಡೋದನ್ನು ನೋಡಿದ್ವಿ. ಸ್ವಲ್ಪ ಕೂತಿದ್ದೆ ಇಲ್ಲಿ ರೆಸ್ಟ್ ಮಾಡೋಣ ಅಂತ. ಅಲ್ಲೊಂದು ಚಿಕ್ಕ ಪಾಪು ಸಿಕ್ತು, ಅದ್ರ ಕೈಯಲ್ಲಿರೋದು ಬೇಡಿದ್ರೆ ಅದು ಕೊಡಲಿಲ್ಲ ಫ್ರೆಂಡ್ಸ್. ನೋಡಿ, ಹುಡುಗರು ತುಂಬ ಹುಷಾರು ಈಗಿನ ಜನ್ರೇಷನ್ ಅವರು. ಸೊ ಇಲ್ಲೊಂದು ಚಿಕ್ಕದಾಗಿರೋ ಗಾರ್ಡನ್ ಇತ್ತು, ಕೂತ್ಕೊಳ್ಳೋಕೆ ಪ್ಲೇಸ್ ಇತ್ತು. ಸೊ ನೀವು ಬಂದರೆ ತುಂಬ ಚೆನ್ನಾಗಿರುತ್ತೆ, ಫ್ಯಾಮ್ಲಿ ಫ್ರೆಂಡ್ಸ್ ಯಾರ ಜೊತೆನೂ ಬರ್ಬೋದು. ಇದು ನೈಟ್ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಶಾಂಕಿ ಟ್ಯಾಂಕಿ. ಸೊ ಇದು ನಾನು ಎಲ್ಲ ಮುಗಿಸ್ಕೊಂಡು ಬಂದು ಆಚೆ ಜೋಳ ತಿನ್ನೋಣ ಅಂತ ನಾವು ಜೋಳ
ತೊಗೊಳ್ತಿದ್ವಿ. ಈ ಬ್ಯಾಂಗ್ಳೂರು ಸೈಡ್ ಇದನ್ನು ಜೋಳ ಅಂತಾರೆ, ನಮ್ಮೂರ ಸೈಡ್ ಮೆಕ್ಕೆತೆನೆ ಅಂತೀವಿ, ಉತ್ತರ ಕರ್ನಾಟಕ ಸೈಡ್. ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ. ಸೊ ಬರ್ತಾ ಹಾದಿಯಲ್ಲಿ ಒಂದು ಬೇಕ್ರಿ ಕಾಣಿಸ್ತು, ಅಮ್ಮ ಬೇಕ್ರಿ ಅಂತ. ಸೊ ಅಲ್ಲಿ ಪೇಸ್ಟ್ರಿ ತಿನ್ನೋಣ ಅಂತ ಪೇಸ್ಟ್ರಿ ತಿನ್ನೋಕ್ಕೆ ಹೋಗಿದ್ವಿ. ಸೊ ಪೇಸ್ಟ್ರಿ ಜೊತೆ ನಮ್ಮಮ್ಮ ಕೇಕು ನೋಡ್ತಿದ್ರು. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.